ಮೆಜೆಸ್ಟಿಕ್ನಲ್ಲಿ ಬಿಎಂಟಿಸಿ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಕಲ್ಲು ತೂರಾಟ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿರುವಂತದ್ದು. ಬಸ್ ಸಂಚಾರ ಸ್ಥಗಿತಕ್ಕೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಮೆಜೆಸ್ಟಿಕ್ನಲ್ಲಿ ಈಗ ಬಿಎಂಟಿಸಿ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿರುವಂತದ್ದು. ಕಲ್ಲು ತೂರಾಟ ಹೆಚ್ಚಾಗಿರುವಂತ ಹಿನ್ನೆಲೆಯಲ್ಲಿ ಬಸ್ ಸಂಚಾರವನ್ನ ಸ್ಥಗಿತ ಮಾಡಲಾಗಿದೆ. ಇಲ್ಲಿ ಬಸ್ ಸಂಚಾರ ಸ್ಥಗಿತಕ್ಕೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ದಾರೆ. ಬಸ್ಗಳನ್ನ ಡಿಪೋಗೆ ಕೊಂಡೊಯ್ಯುವಂತೆ ಅಧಿಕಾರಿಗಳು ಸೂಚನೆಯನ್ನ ನೀಡ್ತಾ ಇದ್ದಾರೆ. ಬಸ್ ಸಂಚಾರ ಸ್ಥಗಿತ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಅಲ್ಲಿ ಬಂದಿರುವಂತಹ ಪ್ರಯಾಣಿಕರು ಪರದಾಟವನ್ನ ನಡೆಸಬೇಕಾದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೆಜೆಸ್ಟಿಕ್ ನಲ್ಲಿ ದೃಷ್ಟಿ ದೋಷವುಳ್ಳಂತ ವ್ಯಕ್ತಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಪೀಣ್ಯದಿಂದ ಬಂದಿದ್ದಂತ ಸುರೇಶ್ ಎಂಜಿ ರೋಡ್ ಕಡೆ ಹೋಗ್ಬೇಕಾಗಿತ್ತು ಸುರೇಶ್, ಆದ್ರೆ ಬಸ್ ಸಂಚಾರವಿಲ್ಲದೆ ಕಂಗಾಲಾಗಿದ್ದಾರೆ ಸುರೇಶ್. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಬೆಳಗ್ಗೆಯಿಂದಲೂ ಕೂಡ ಬಸ್ ಸಂಚಾರ ಎಂದಿನಂತೆ ಶುರುವಾಗಿತ್ತು. ಯಾಕೆಂದ್ರೆ ನಿನ್ನೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾದಂತ ಹಿನ್ನೆಲೆಯಲ್ಲಿ, ಆದ್ರೆ ಸಾಕಷ್ಟು ಡಿಪೋಗಳಲ್ಲಿ ಬಸ್ಗಳ ಮೇಲೆ ಕಲ್ಲು ತೂರಾಟ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಲಾಗ್ತಾ ಇದೆ. ಈಗ ಇನ್ನು ಎರಡನೇ ದಿನದ ಭಾರತ್ ಬಂದ್ ಎಫೆಕ್ಟ್ ಹೇಗಿದೆ? ಬಿಎಂಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗ್ತಾ ಇದೆ. ಮೆಜೆಸ್ಟಿಕ್ ಕಡೆ ಬಾರದಂತ ಬಿಎಂಟಿಸಿ ಬಸ್ಗಳು, ಯಾಕೆಂದ್ರೆ ಕಲ್ಲು ತೂರಾಟ ನಡೆದಂತ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ ಬಳಿ ಯಾವುದೇ ರೀತಿಯಾದಂತ ಬಿಎಂಟಿಸಿ ಬಸ್ಗಳು ಬರ್ತಾ ಇಲ್ಲ. ಮೆಜೆಸ್ಟಿಕ್ ನಿಲ್ದಾಣದ ಎಲ್ಲಾ ಪ್ಲಾಟ್ಫಾರ್ಮ್ಗಳು ಕೂಡ ಖಾಲಿಯಾಗೇ ಇದೆ. ಬೇರೆ ಡಿಪೋಗಳಿಂದ ಬರಬೇಕಾಗಿದ್ದಂತ ಬಸ್ಗಳು ಬಾರದಂತ ಹಿನ್ನೆಲೆಯಲ್ಲಿ ಖಾಲಿ ಆಗ್ತಾ ಇದೆ. ಬಿಎಂಟಿಸಿ ಬಸ್ ನಿಲ್ದಾಣ ಖಾಲಿಯಾಗಿರುವಂತದ್ದು. ಬೆಂಗಳೂರಿನ ಕೈಗಾರಿಕಾ ಪ್ರದೇಶಗಳಲ್ಲಿ ಕಲ್ಲೆಸೆತ ಆಗ್ತಾ ಇದೆ, ಅಂದ್ರೆ ಕಲ್ಲು ತೂರಾಟವನ್ನ ನಡೆಸಲಾಗ್ತಾ ಇದೆ. ಸೊ ಹೀಗಾಗಿ ಬರಬೇಕಾದಂತ ಬಸ್ಗಳು, ಮೆಜೆಸ್ಟಿಕ್ಗೆ ಬರಬೇಕಾದಂತ ಬಸ್ಗಳು ಸ್ಥಗಿತ ಆಗಿದೆ. ಡಿಪೋಗಳಿಂದ ಹೊರಗಡೆ ಹೊರಡ್ತಾ ಇಲ್ಲ ಬಸ್ಗಳು, ಅಲ್ಲೇ ಸಂಚಾರವನ್ನ ಸ್ಥಗಿತ ಮಾಡಲಾಗಿರುವಂತದ್ದು. ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಕಲ್ಲೆಸೆತ ಆಗಿದೆ. ಬಿಡದಿ ಕೈಗಾರಿಕಾ ಪ್ರದೇಶದಲ್ಲೂ ಕೂಡ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಇವತ್ತು ಭಾರತ್ ಬಂದ್ ಎಫೆಕ್ಟ್ ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್. ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಲೋಕೇಶ್, ಇವತ್ತು ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿದೆ ಈ ಒಂದು ಬಂದ್ ಎಫೆಕ್ಟ್? ಎಸ್ ಪೃಥ್ವಿ, ಎರಡನೇ ದಿನದ ಬಂದ್ ಈಗ ಏನು ಒಂದು ಸಾಕಷ್ಟು ಚುರುಕುಗೊಳ್ತಿದೆ ಅಂತಾನೆ ಹೇಳ್ಬೋದು. ಏನೋ ಒಂದು ಮೆಜೆಸ್ಟಿಕ್ ಬಳಿ ಬಿಎಂಟಿಸಿ ಬಸ್ಗಳು ಬೆಳಗ್ಗೆ ಸಂಚಾರವನ್ನು ಪುನರಾರಂಭಿಸಿದ್ವು ಅಂತಾನೆ ಹೇಳ್ಬೋದು. ನಿನ್ನೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಬಂದ್ ಆಗುತ್ತೆ ಅಂತ ಬಂದ್ಗೆ ಕರೆ ಕೂಡ ಕೊಟ್ಟಿದ್ರು. ಆದ್ರೆ ಇವತ್ತು 4 ಗಂಟೆಯಿಂದನೇ ಬಸ್ ಸಂಚಾರ ಪ್ರಾರಂಭ ಆಗಿತ್ತು. ಏಕಾಏಕಿ ಏನು ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಸೇರಿದಂತೆ ನಗರದ ಹಲವೆಡೆ ಬಸ್ ಮೇಲೆ ಕಲ್ಲು ತೂರಾಟ ಆದಂತ ಹಿನ್ನೆಲೆಯಲ್ಲಿ ಈಗ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಈಗ ನಿಜಕ್ಕೂ ಸಂಪೂರ್ಣವಾಗಿ ಖಾಲಿಯಾಗಿದೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿ ಒಂದು ಪರಿಸ್ಥಿತಿ ಒಂದು ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿ ಇದೆ ಅಂತ. ಯಾಕಂದ್ರೆ ನಿನ್ನೆ ಸುಮಾರು ಒಂದು 200 ಬಸ್ಗಳು ಈ ಒಂದು ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಪಾರ್ಕ್ ಆಗಿದ್ವು. ಈ ಎಲ್ಲಾ ಬಸ್ಗಳು ಸುಮಾರು 4 ಗಂಟೆಗೆ ತನ್ನ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸಿದ್ವು. ಅಂದ್ರೆ ತಮ್ಮ ಡೆಸ್ಟಿನೇಷನ್ಗೆ ತಲುಪುವಂತ ದಿಕ್ಕಿನಲ್ಲಿ ಇವತ್ತಿನ ದಿನ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭಿಸಿದ್ವು. 4 ಗಂಟೆಯಿಂದನೇ ಎಲ್ಲಾ ಬಸ್ಗಳು ಕೂಡ ಒಂದು ನಿಗದಿತ ಪ್ರದೇಶಕ್ಕೆ ತೆರಳಿದ್ವು. ಆದ್ರೆ ಅದೇ ರೀತಿ ಒಂದು 24 ಗಂಟೆ ಕೂಡ ಸಂಚಾರ ಪ್ರಾರಂಭ ಆಗಿದೆ, ಏನು ಯಥಾಸ್ಥಿತಿಗೆ ಮರಳುತ್ತಿದೆ ಅಂತ ನಂಬಿದಂತ ಜನ ಈಗಾಗಲೇ ತಮ್ಮ ಒಂದು ದಿನನಿತ್ಯದ ಕೆಲಸಗಳಿಗೆ ಈಗಾಗಲೇ ಮೆಜೆಸ್ಟಿಕ್ ನತ್ತ ಮುಖ ಮಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಏನು ಏಕಾಏಕಿ ಕಲ್ಲು ತೂರಾಟ ಆದಂತ ಹಿನ್ನೆಲೆಯಲ್ಲಿ ಇಲ್ಲಿನ ಸಿಬ್ಬಂದಿಯೇ ಕೂಡ ಇಲ್ಲಿ ಒಂದು ಒತ್ತಡದಿಂದ ಏನು ಡಿಪೋಗಳನ್ನು ಬಸ್ಗಳನ್ನು ಡಿಪೋಗಳಿಗೆ ಕಳಿಸುವಂತ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ಸಿಬ್ಬಂದಿ ನೇರವಾಗಿ ಹೇಳ್ತಿದ್ದಾರೆ, ಈ ಒಂದು ಬಸ್ಗಳು ಈಗೇನು ಸಂಚಾರಕ್ಕೆ ಚಾಲನೆ ಕೊಟ್ಟಿದ್ದೀರಿ, ಈ
ಎಲ್ಲಾ ಬಸ್ಗಳ ಹೊಣೆ ನೀವೇ ಹೊರಬೇಕಾಗುತ್ತೆ ಅಂತ ಕಂಡಕ್ಟರ್ ಮತ್ತೆ ಚಾಲಕರಿಗೆ ಅವರೇ ಕೂಡ ಎಚ್ಚರಿಕೆಯ ಸಂದೇಶನ ಕೊಡ್ತಿದ್ದಾರೆ. ನೀವು ಏನಾದ್ರೂ ಬಸ್ನ ಚಾಲನೆ ಮಾಡೋದೇ ಆದ್ರೆ ನಿಮ್ಮ ಪರ್ಸನಲ್ ರಿಸ್ಕ್ ಇಂದ ಮಾತ್ರ ಬಸ್ ಓಡಿಸಬೇಕಾಗುತ್ತೆ. ಇಲ್ಲದೆ ಹೋದ್ರೆ ನೇರವಾಗಿ ತೆಗೆದುಕೊಂಡು ಹೋಗಿ ಇವತ್ತು ಬಸ್ ಡಿಪೋದಲ್ಲಿ ಹಾಕಿ, ಯಾಕಂದ್ರೆ ಕಲ್ಲು ತೂರಾಟ ಹೆಚ್ಚಾಗ್ತಿದೆ, ಸಾರ್ವಜನಿಕರಿಗೆ ಸಮಸ್ಯೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಜೊತೆಗೆ ಬಸ್ ಇದೇ ರೀತಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಕೂಡ ಹಾನಿಯಾಗುವಂತಹ ಸಾಧ್ಯತೆಗಳಿದೆ. ಈಗಾಗಲೇ 16 ಕಡೆ ಈ ರೀತಿಯ ಒಂದು ಕಲ್ಲು ತೂರಾಟ ಆಗಿದೆ. ಇದೇ ರೀತಿ ಮುಂದುವರೆದಿದ್ದೆ ಆದಲ್ಲಿ ಸಾಕಷ್ಟು ನಷ್ಟ ಆಗುವಂತಹ ಸಾಧ್ಯತೆಗಳಿರೋದ್ರಿಂದ ನೀವು ಬಸ್ ಸಂಚಾರವನ್ನು ನಿಲ್ಲಿಸಿ ಅಂತ ಕಂಡಕ್ಟರ್ ಮತ್ತೆ ಒಂದು ಬಸ್ ಡ್ರೈವರ್ಗಳಿಗೆ ಇಲ್ಲಿನ ಸಿಬ್ಬಂದಿ ಸೂಚನೆ ನೀಡಿರ್ತಕ್ಕಂಥದ್ದು. ಹಾಗಾಗಿ ಏನು ಬೇರೆ ಡಿಪೋಗಳಿಂದ ಬರಬೇಕಾಗಿದ್ದಂತಹ ಒಂದು ಬಸ್ಗಳು ಕೂಡ ಮೆಜೆಸ್ಟಿಕ್ನತ್ತ ಮುಖ ಮಾಡಿಲ್ಲ. ಯಾವುದೇ ಒಂದು ಬಸ್ ಕೂಡ ಮೆಜೆಸ್ಟಿಕ್ನತ್ತ ಬರ್ತಿಲ್ಲ. ಏನು ಈಗಾಗಲೇ ಏನು ಒಂದು ಸ್ಟೇಷನ್ ನಲ್ಲಿ ಏನು ಬಸ್ ಟರ್ಮಿನಲ್ ನಲ್ಲಿ ಏನು ಉಳಿದಿದ್ವು ಆ ಬಸ್ಗಳು ಮಾತ್ರ ಸಂಚಾರವನ್ನು ಪ್ರಾರಂಭಿಸಿದ್ವು. ಸದ್ಯ ಆ ಒಂದು ಸಂಚಾರವನ್ನು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಇಲ್ಲಿನ ಅಧಿಕಾರಿಗಳು ಮಾಹಿತಿಯ ಮೇರೆಗೆ ಈಗಾಗಲೇ ಸ್ಥಗಿತಗೊಳಿಸಿ ಎಲ್ಲಾ ಬಸ್ಗಳನ್ನು ಕೂಡ ಈಗ ವಾಪಸ್ ಅದೇ ರೀತಿ ಡಿಪೋಗಳಿಗೆ ಕಳಿಸುವಂತ ಒಂದು ಪ್ರಯತ್ನ ನಡೀತಿದೆ. ಇದೇ ರೀತಿ ನೋಡೋದಾದ್ರೆ ಇವತ್ತು ಲೋಕೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಇನ್ನು ಮೈಸೂರಿನಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪುಟ್ಟಪ್ಪ, ಮೈಸೂರಿನಲ್ಲಿ ಬಂದ್ ಬಿಸಿ ಯಾವ ರೀತಿಯಾಗಿದೆ? ಪೃಥ್ವಿರಾಜ್, 12 ಪ್ರಮುಖ ಬೇಡಿಕೆಗಳ ಈಡೇರಿಕೆ ಆಗ್ರಹಿಸಿ 2 ದಿನಗಳ ಕಾಲ ಕರೆ ನೀಡಿದ್ದಂತಹ ಮುಷ್ಕರ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. ಮೈಸೂರಿನಲ್ಲಿ 2ನೇ ದಿನವೂ ಸಹ ಯಾವುದೇ ರೀತಿಯಾದಂತಹ ಬಂದ್ನ ಬಿಸಿ ತಟ್ಟಿಲ್ಲ ಅಂತ ಹೇಳ್ಬೋದು. ನಾವೀಗ ಮೈಸೂರಿನ ನಗರ ಬಸ್ ನಿಲ್ದಾಣ ಮುಂಭಾಗದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ನೋಡಬಹುದು, ಇಡೀ ಬಸ್ ನಿಲ್ದಾಣದ ತುಂಬೆಲ್ಲ ಬಸ್ಗಳು ಓಡಾಟವನ್ನು ನಡೆಸ್ತಾ ಇದೆ. ನಿಗದಿತ ಸಮಯಕ್ಕೆ ನಿಗದಿತ ಸ್ಥಳಗಳಿಗೆ ಬಸ್ಸು ತನ್ನ ಸೇವೆಯನ್ನು ಆರಂಭಿಸಿದೆ. ಇದೇ ರೀತಿಯಾಗಿ ರೈಲು ಸೇವೆ ಮತ್ತು ಸಿನಿಮಾ ಮತ್ತು ಥಿಯೇಟರ್, ತರಕಾರಿ, ಹಾಲು, ಪೇಪರ್ ಎಲ್ಲವೂ ಸಹ ಲಭ್ಯವಿದೆ. ಇನ್ನು ಶಾಲಾ ಮಕ್ಕಳು ಕಾಲೇಜಿಗೆ ಹೋಗ್ತಾ ಇದ್ದಾರೆ. ಇವತ್ತು ಶಾಲೆಗಳಿಗೂ ಸಹ ನಿನ್ನೆ ಇದ್ದಂತ ರಜೆಯನ್ನ ಕ್ಯಾನ್ಸಲ್ ಮಾಡಲಾಗಿದೆ. ಎಲ್ಲ ಕಾರ್ಯಚಟುವಟಿಕೆಗಳು ಸಹ ಎಂದಿನಂತೆ ಸಾಗ್ತಾ ಇರೋದ್ರಿಂದ ಯಾವುದೇ ರೀತಿಯಾದಂತಹ ಅಡಚಣೆ ಮೈಸೂರಿನಲ್ಲಿ ಇವತ್ತು ಸದ್ಯಕ್ಕೆ ಆಗಿಲ್ಲ. ಸುಮಾರು 10:30 ವೇಳೆಗೆ ಒಂದು ಪ್ರತಿಭಟನಾ ರ್ಯಾಲಿ ಇರೋದನ್ನ ಹೊರತುಪಡಿಸಿದ್ರೆ ಇಡೀ ಭಾರತ್ ಬಂದ್ ನ ಬಿಸಿ ಮೈಸೂರಿಗೆ ತಟ್ಟಿಲ್ಲ ಅಂತಾನೆ ಹೇಳ್ಬೋದು ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ಮತ್ತೊಂದ್ ಕಡೆ ಬಳ್ಳಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲೆಸೆತ ಆಗಿದೆ. 2 ಬಸ್ಗಳಿಗೆ ಕಲ್ಲೆಸೆದಿದ್ದಾರೆ ದುಷ್ಕರ್ಮಿಗಳು. ಸದ್ಯ ಬಳ್ಳಾರಿಯಲ್ಲಿ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಬಳ್ಳಾರಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ನಡೆಸಲಾಗಿರುವಂತದ್ದು. 2 ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿದೆ. ಬಳ್ಳಾರಿಯಿಂದ ಬೆಂಗಳೂರಿಗೆ ಬರಬೇಕಾಗಿದ್ದಂತ ಬಸ್ಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡಲಾಗಿರುವಂತದ್ದು. ಸೊ ಹೀಗಾಗಿ ಅಲ್ಲಿ ಬಸ್ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಸಾಕಷ್ಟು ಕಡೆ ಬಸ್ ಸಂಚಾರ ಎಂದಿನಂತೆ ಶುರುವಾಗ್ತಿದ್ದ ಹಾಗೆ ಅಲ್ಲಿ ದುಷ್ಕರ್ಮಿಗಳು ಕಲ್ಲು ತೂರಾಟವನ್ನ ನಡೆಸಿರುವಂತ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅನಾಹುತ ಆಗದೆ ಇರಲಿ ಅನ್ನುವ ನಿಟ್ಟಿನಲ್ಲಿ ಅಲ್ಲಿನ ಅಧಿಕಾರಿಗಳು ಸಂಚಾರವನ್ನ ಸ್ಥಗಿತಗೊಳಿಸಿದ್ದಾರೆ.